ಹಾಯ್, ಇವಾಗ ಟೈಮ್ ಬಂದು 2:59 ಅಂದರೆ 3 ಗಂಟೆ. ಈಗ ಸಂಜೆ ಒಳಗಡೆ ಇದೊಂದು ಬ್ಲೌಸು ಎಂಬ್ರಾಯ್ಡ್ರಿ ಮಾಡಿದ್ದೀನಿ, ಇದೊಂದು ಸ್ಟಿಚ್ ಮಾಡಬೇಕು. ಇದೊಂದು ಬ್ಲೌಸು ಸ್ವಲ್ಪ ಡಿಸೈನ್ ಇದೆ, ಪ್ಯಾಚ್ ವರ್ಕು, ಇದೊಂದು ಸ್ಟಿಚ್ ಮಾಡಬೇಕು. ಮತ್ತು ಈ ಸ್ಯಾರಿಗೆ ಕುಚ್ಚು ಕಟ್ಟಬೇಕು. ಬ್ಲೌಸ್ ಆಗಿದೆ, ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡಬೇಕು. ಇದಿಷ್ಟು ಕೆಲಸ ಈಗಾಗಲೇ 3 ಗಂಟೆ ಆಯಿತು. ಒಂದು 7-8 ಒಳಗಡೆ ಇದೆಲ್ಲ ಮುಗಿಸ್ಬೇಕು ನಾನು ಇವಾಗ. ಬಟ್ ಬೇರೆ ಕೆಲಸನೂ ಇನ್ನೂ ಬೇಜಾನಿದೆ. ಸದ್ಯಕ್ಕೆ ಇವಾಗ ಇಷ್ಟಂತೂ ಮಾಡಲೇಬೇಕು, ಮಾಡಿಲ್ಲ ಅಂದರೆ ನನ್ನ ಮನೆಗೆ ಹೋಗಿ ಬಿಡಲ್ಲ. ಯಾಕೆಂದ್ರೆ ಕೊಟ್ಟು ತುಂಬ ದಿನ ಆಯಿತು, ಬೈಕೊಂತಾರೆ. ನೆನ್ನೆ ಎಲ್ಲ ಸುಮಾರು 2 ಸೀರೆ ಕುಚ್ಚು ಕಟ್ಟಿದ್ದೀನಿ, ಅದು ಇವಾಗ ಕೊಟ್ಟು ಕಳಿಸ್ದೆ, ಅದು ವೀಡಿಯೋ ಹಾಕ್ತೀನಿ. ನನಗೆ ತುಂಬ ಕೆಲಸ ಇದೆ ನೋಡೋಣ. ಇವತ್ತು ಇದು 3 ಕೆಲಸ ಹೇಳಿದ್ದೀನಿ. ಇವತ್ತು ನೈಟ್ ಒಳಗೆ ಎಷ್ಟಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಎಷ್ಟು ಮಾಡಿದ್ದೀನಿ ಅಂತ. ನೋಡಿ, ಇವಾಗ ಟೈಮ್ ಬಂದು 9:20 ಅಂದರೆ 9:20 PM ಆಯಿತು. ಮನೆಗೆ ಹೋಗಬೇಕು, ಟೈಮ್ ಬೇರೆ ಆಗೋಯ್ತು. ನೋಡಿ, ಇದೊಂದು ಬ್ಲೌಸ್ ರೆಡಿ ಆಯಿತು. ಎಂಬ್ರಾಯ್ಡ್ರಿ ಮಾಡಿದ್ನಲ್ವಾ, ಇದಕ್ಕೆ ಸ್ಲೀವ್ ಈ ಥರ ಬೇಕು ಅಂತ ಹೇಳಿದರು. ಸ್ಲೀವ್ ಈ ಡಿಸೈನು, ಇಲ್ಲೊಂದು ಬಟನ್ ಹಾಕಬೇಕು, ಇನ್ನು ಹಾಕಿಲ್ಲ, ಆಮೇಲೆ ಹಾಕ್ತೀನಿ. ಮತ್ತು ಇದೊಂದು ಡಿಸೈನು, ಇದು ಪ್ಯಾಚ್ ವರ್ಕು ಹೇಳಿದ್ನಲ್ವಾ, ಇದೊಂದು ಪ್ಯಾಚ್ ವರ್ಕು. ಸ್ಲೀವ್ ನೋಡಿ ಈ ಥರ ಬರುತ್ತೆ, ಈ ಥರ ಸ್ಲೀವು. ಇದೆರಡು ಬ್ಲೌಸ್ ರೆಡಿ ಆಯಿತು. ಇದು ಕುಚ್ಚು ಹಾಕಬೇಕು ಅಂತ ಹೇಳಿದ್ನಲ್ಲ, ಇದು ಹಾಕಿಲ್ಲ, ಟೈಮ್ ಇಲ್ಲ. ಸೆಂಟ್ರಲ್ಲಿ ಐಬ್ರೋಗೆ 3 ಜನ ಬಂದರು, ಮತ್ತು ಆಲ್ಟ್ರೇಷನ್ನು, ಡ್ರೆಸ್ ಫಿಟ್ಟಿಂಗ್ ಅಂತ 4 ಜನ ಬಂದರು. ಸೊ ಅದನ್ನು ಮಾಡಬೇಕು, ಇದನ್ನು ನೋಡಬೇಕು. ಸೆಂಟ್ರಲ್ಲಿ ಒಂದು ಸಲ ಮನೆಗೆ ಹೋಗಿ ಟೀ ಕುಡ್ಕೊಂಡು ಬಂದೆ, ಹಾಗಾಗಿ ಟೈಮ್ ಸಾಕಾಗಿಲ್ಲ. ಇದೆರಡು ಬ್ಲೌಸ್ ಅಂತೂ ಫಿನಿಶ್ ಆಯಿತು. ಇದು ಸೀರೆ ಇವತ್ತು ಮನೇಲಿ ಮಾಡ್ತೀನಿ. ಇದನ್ನು ಇವತ್ತು ಕೊಟ್ಬಿಟ್ಟೆ ಹೋಗಬೇಕು. ಇದನ್ನು ನಾಳೆ ಕೊಡ್ತೀನಿ. ಇವಾಗ ಕಾಲ್ ಮಾಡೋರು ಕೊಟ್ಬಿಡ್ತೀನಿ. 9:30 ಆಗುತ್ತೆ ನಾನು ಮನೆಗೆ ಹೋಗೋ ಅಷ್ಟರಲ್ಲಿ.